ವಿಧಿಯಾಟವೇನು ಬಲ್ಲವರು ಯಾರು, ಮುಂದೇನು ಎಂದು ಹೇಳುವರು ಯಾರು. ಆ ಒಂದು ಕವನವನ್ನು, ಗೀತೆಯನ್ನು ಕೇಳಿದಾಗ ನಿಜವಾಗಿಯೂ ಅದು ಎಷ್ಟು ಸತ್ಯ ಅನ್ನುವುದು ನಮಗೆ ಗೊತ್ತಾಗ್ತದೆ. ಯಾಕಂದರೆ ನಮ್ಮಣ್ಣನ ಒಂದು 50ನೇ ವರ್ಷದ ವಿವಾಹ ವಾರ್ಷಿಕೋತ್ಸವಕ್ಕೆ ನಾವೆಲ್ಲ ಬರಬೇಕು, ಕನ್ಯಾ ಸಂಸ್ಕಾರವನ್ನು ಕಣ್ತುಂಬ ಕಾಣಬೇಕು, ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕು. ಅದರಿಂದ ನಮ್ಮ ಅಣ್ಣನಿಗೆ ಉಳಿದವರಿಗೆ ಎಲ್ಲರಿಗೂ ಸಂತೋಷವಾಗಬೇಕು ಅನ್ನುವ ಉದ್ದೇಶದಿಂದ ನಾವು ಹೊರಟು ನಿಂತವರು. ಆದರೆ ಏನನ್ನೂ ನೋಡಬೇಕು ಎಂದು ಬಯಸಿ ಬಂದವರಿಗೆ ಏನನ್ನೂ ನೋಡುವಂತಾಗ್ಬಿಡ್ತು. ನಮ್ಮಣ್ಣ ಅತ್ತಿಗೆ ವಿವಾಹ ವಾರ್ಷಿಕೋತ್ಸವದಲ್ಲಿ ಪರಸ್ಪರ ಪುಷ್ಪಮಾಲೆಯನ್ನು ವಿನಿಮಯ ಮಾಡಿಕೊಳ್ಬೇಕಿತ್ತು. ಆದರೆ ನನ್ನ ಅಣ್ಣನ ಹೆಣದ ಮೇಲೆ ಅನೇಕ ಪುಷ್ಪಮಾಲೆಯನ್ನು ಅರ್ಪಿಸಿದಾಗ ನನಗೆ ಅಯ್ಯೋ ಇದು ಎಂಥ ವಿಧಿ ವೈಪರೀತ್ಯ ಅಂತ ತುಂಬ ದುಃಖವಾಯಿತು. ಯಾಕಂದರೆ ನನ್ನ ಅಣ್ಣನಿಗೆ ವಯಸ್ಸಾಗಿರ್ಬೋದು, ಆದರೆ ಆತನ ಒಂದು ಚೇತನಕ್ಕೆ, ಆತನ ಉತ್ಸಾಹಕ್ಕೆ, ಆತ ತೋರ್ತಕ್ಕಂಥ ಒಂದು ಅಮಿತವಾದ ಉತ್ಸಾಹಕ್ಕೆ, ಆತ ಕೊಡ್ತಕ್ಕಂಥ ಪ್ರೋತ್ಸಾಹಕ್ಕೆ ಎಂದಿಗೂ ವಯಸ್ಸಾಗಿದ್ದಿಲ್ಲ. ನಮ್ಮನ್ನು ಕಂಡ್ರೆ ಎಷ್ಟೊಂದು ಪ್ರೀತಿ, ಎಷ್ಟೊಂದು ಆತ್ಮೀಯತೆ, ಕೇವಲ ನಮ್ಮನ್ನಷ್ಟೇ ಅಲ್ಲ, ನಮ್ಮ ಮಕ್ಕಳನ್ನು, ನಮ್ಮ ಮೊಮ್ಮಕ್ಕಳನ್ನು ಎಲ್ಲರನ್ನು ಎಷ್ಟು ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ರು. ಅಂಥ ಅಣ್ಣನನ್ನು ಕಳೆದುಕೊಂಡು ನಿಜವಾಗಿಯೂ ನಾವು ಅನಾಥರಾಗಿದ್ದೇವೆ. ತಂದೆ ತಾಯಿಯರು ಗತಿಸಿ ಹೋದರೂ ಕೂಡ ಕೆಲವರು ಏನು ಮಾಡ್ತಾರೆ ಅಂತಂದರೆ, ಅಪ್ಪ ಅಮ್ಮರು ಇರುವ ತನಕ ಹೆಣ್ಣು ಮಕ್ಕಳನ್ನು, ಬಂಧುಗಳನ್ನು, ಅಣ್ಣ ತಮ್ಮದನ್ನು ಹಚ್ಕೊಳ್ತಾರೆ. ಆದರೆ ನಮ್ಮಣ್ಣ ಹಾಗಲ್ಲ. ನಮ್ಮಣ್ಣ ನಿಜವಾಗಿಯೂ ಎಲ್ಲರಿಗಿಂತ ಭಿನ್ನ ಅಂತ ಹೇಳಲಿಕ್ಕೆ ನನಗೆ ಸಂತೋಷವಾಗ್ತದೆ. ಯಾಕಂದರೆ ವಿವಾಹಕ್ಕಿಂತ ಪೂರ್ವದಲ್ಲಿ ನಮ್ಮಣ್ಣ ನಿಜವಾಗಿಯೂ ನಮ್ಮಣ್ಣನೇ, ನಮ್ಮ ಮನೆಯ ಮನೆ, ನಮ್ಮ ಕುಟುಂಬದವನೇ, ನಮ್ಮ ಒಳ ಹುಟ್ಟಿದವನೇ ಅನ್ನತಕ್ಕಂಥ ಸಂಶಯ ನಮಗಿತ್ತು. ಯಾಕಂದರೆ ಆತ ನಮ್ಮ ಮನೆಗೆ ನಾವೆಲ್ಲ ಚಿಕ್ಕವರಿದ್ವಿ, ಮನೆಗೆ ಬರ್ತಾ ಇದ್ದ. ಬೇರೆ ಕಡೆ ಓದಲಿಕ್ಕಿದ್ದವನು ವಾರಕ್ಕೊಮ್ಮೆಯೋ 15 ದಿನಕ್ಕೊಮ್ಮೆಯೋ ಆತ ಬರ್ತಾ ಇದ್ದ. ಬಂದಾಗ ಅಲ್ಲಿ ನಮ್ಮ ಮನೆ ತುಂಬ ಚಿಕ್ಕ ಮನೆ, ಅಲ್ಲಿ ತನ್ನ ವಸ್ತ್ರವನ್ನು ಇಟ್ಟುಕೊಳ್ತಾ ಇದ್ದ. ವಸ್ತ್ರವನ್ನು ಇಟ್ಟುಕೊಂಡವನು ಹಾಗಾದರೆ ಹೀಗೆ ಹುಡುಕ್ತಾ ಇದ್ದ ಹೊರತು ಯಾರತ್ರ ಕೇಳೋದಿಲ್ಲಾಗಿತ್ತು. ಬೇರೆಯವರನ್ನ ಅವಲಂಬಿಸಬೇಕು ಅನ್ನುವ ಒಂದು ಭಾವನೆ ಅವನಿಗೆ ಇರಲಿಲ್ಲ. ಯಾವಾಗಲೂ ಸ್ವಾವಲಂಬನದ ಬದುಕು ಆತನದಾಗಿತ್ತು. ಅದನ್ನು ನೋಡಿ ನಮ್ಮ ಅಮ್ಮ ಹೇಳ್ತಾ ಇದ್ರು, ನೋಡು ಅಣ್ಣ ಏನನ್ನೂ ಹುಡುಕ್ತಾ ಇದ್ದಾನೆ, ಹೋಗಿ ಕೇಳು ಅಂತ. ಆತ ನನ್ನನ್ನು ಮಗ ಅಂತಲೇ ಕರೀತಿದ್ದ. ಉಳಿದ 3 ಜನ ನಾವು ಅಕ್ಕ ತಂಗಿರಾದರೂ ಕೂಡ ನನ್ನನ್ನು ಆತ ವಿಶೇಷವಾಗಿ ಮಾತನಾಡಿಸ್ತಾ ಇದ್ದ. ಮತ್ತು ನಾನು ಅವನ ಹತ್ರ ಮಾತನಾಡಲಿಕ್ಕೆ ಧೈರ್ಯವನ್ನು ಪಟ್ಕೊಂಡು ಮಾತಾಡ್ತಾ ಇದ್ದೆ. ಹೀಗೆ ನಮ್ಮಮ್ಮ ಹೇಳಿದ ಮೇಲೆ ನಾನು ಹೋಗಿ ಏನು ಬೇಕಾಗಿತ್ತು ಅಂತ ಕೇಳಿದ್ರೆ ನನ್ನ ಬನಿಯನ್ನು ಕಾಣಿಸೋದಿಲ್ಲ ಅಂತ ಹೇಳ್ತಿದ್ದ. ಆವಾಗ ನಾನು ಹುಡುಕೊಡ್ತಿದ್ದೆ. ಅದು ಅಲ್ಲದೆ ನಮ್ಮಣ್ಣ ನಮಗಿಂತ ನಮ್ಮ ದೊಡ್ಡಪ್ಪನ ಮನೆಯಲ್ಲಿ ಇರುವುದೇ ಹೆಚ್ಚಾಗಿತ್ತು. ಅವರಿಗೆ ಅಣ್ಣನೇನು ಅಂತ ಅನ್ನಿಸ್ತಿತ್ತು. ನಮಗೆ ನಿಜವಾಗ್ಲೂ ಚಿಕ್ಕವರಿದ್ದಾಗ ಆತ ನಮ್ಮ ಒಡ ಹುಟ್ಟಿದವನೊಂದು ನನಗೆ ಗೊತ್ತೇ ಇರಲಿಲ್ಲ. ಯಾಕೆ ಹೀಗೆ ನಮ್ಮಣ್ಣ ನಮ್ಮ ಮನೆಯಲ್ಲಿ ಇದ್ದಾಗ ಯಾವಾಗಲೂ ಆ ಮುಖ ಗಂಟು ಹಾಕ್ಕೊಂಡೇ ಇರ್ತಿದ್ದ. ಆದರೆ ನಮ್ಮ ದೊಡ್ಡಪ್ಪನ ಮನೆಗೆ ಹೋದಾಗ ಆತ ಹಸನ್ಮುಖಿಯಾಗ್ತಿದ್ದ. ಎಷ್ಟು ಹಾಸ್ಯವನ್ನು ಮಾಡ್ತಾ ಇದ್ದ, ಎಷ್ಟು ತನ್ನ ವಿಚಾರ ವಿನಿಮಯವನ್ನು ಮಾಡ್ತಾ ಅವರೊಂದಿಗೆ ಒಡನಾಡ್ತಾ ಇದ್ದ. ಇದೆಲ್ಲವನ್ನು ಕಂಡಾಗ ಇಂಥ ನಮ್ಮಣ್ಣನೇ ಹೌದಾ ಅಂತ ಸಂಶಯ ಬರ್ತಿತ್ತು. ಆದರೆ ಕಾಲ ಕಳೆದಂತೆ ಎಲ್ಲರೂ ಬೇರೆ ರೀತಿ ಆದರೆ ನಮ್ಮಣ್ಣ ನಿಜವಾಗಿಯೂ ನಮ್ಮ ಆತ್ಮೀಯನಾಗಿ ಬಿಟ್ಟ. ಅದಕ್ಕೆ ಬಹುಶಃ ನಮ್ಮ ಅತ್ತಿಗೆಯೂ ಕಾರಣ ಇರಬೇಕು. ಯಾಕಂದರೆ ಮನೆಗೆ ಬಂದಂಥ ಹೆಂಗಸರು ಈ ಸಂಬಂಧದ ಬಗ್ಗೆ, ಕುಟುಂಬದ ಸ್ನೇಹದ ಬಗ್ಗೆ ಅವರಿಗೆ ತಿಳುವಳಿಕೆಯನ್ನು ಕೊಟ್ಟಾಗ ಮಾತ್ರ ನಮ್ಮೆಲ್ಲರನ್ನ ಪ್ರೀತಿಯಿಂದ, ಆತ್ಮೀಯತೆಯಿಂದ ಕಾಣಲಿಕ್ಕೆ ಸಾಧ್ಯ. ಹೀಗಾಗಿ ನಮ್ಮ ಅತ್ತಿಗೆ ಬಂದ ಮೇಲೆ ನಮ್ಮ ಮನೆಯ ವಾತಾವರಣವೇ ಬದಲಾಗೋಯ್ತು. ಅಣ್ಣನನ್ನು ತುಂಬ ಹೆದರಿಕೆಯಿಂದ ದೂರದಿಂದ ನೋಡ್ತಾ ಇದ್ದಂಥ ನಾವೆಲ್ಲ ಆತನ ಸಮೀಪಕ್ಕೆ, ಹತ್ತಿರಕ್ಕೆ ಬರಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಆತನೂ ಕೂಡ ನಮ್ಮನ್ನು ಪ್ರೋತ್ಸಾಹಿಸ್ತಿದ್ದ. ನಮ್ಮಣ್ಣನೇ ಪ್ರೀತಿಯಿಂದ ಮಾತನಾಡ್ತಾ ಇದ್ದ. ಇನ್ನು ನಮ್ಮಣ್ಣನಿಗೆ ನಾನು ಬರೆದಂಥ ಕವನ, ನಾನು ಬರೆದಂಥ ಲೇಖನ, ಇವುಗಳನ್ನೆಲ್ಲ ನಾನು ಫಸ್ಟ್ ಬರೆದುಕೊಳ್ಳೆ ನಮ್ಮ ಅಣ್ಣನಿಗೆ ಕಳಿಸ್ಬಿಡ್ತಾ ಇದ್ದೆ. ಓದಿ ಆಗಿಂದಾಗ ತನ್ನ ವಿಮರ್ಶೆಯನ್ನು, ತನ್ನ ಅನಿಸಿಕೆಯನ್ನು ಆತ ಬರೆಯುತ್ತಾ ಇದ್ದ. ಎಲ್ಲಾದರೂ ತಪ್ಪಿದ್ರೆ ತಂಗಿ ಇಲ್ಲಿ ಈ ರೀತಿ
ಮಾರ್ಪಾಡು ಮಾಡ್ಬೋದಿತ್ತೇನೋ ಅಂತ ತನ್ನ ಅನಿಸಿಕೆಯನ್ನು ಹೇಳಿಕೊಳ್ತಾ ಇದ್ದ. ಆವಾಗ ನನಗೆ ಖುಷಿ ಆಗ್ತಾ ಇತ್ತು. ಆಮೇಲೆ ಅಷ್ಟೇ ಅಲ್ಲ, ನಾನು ಅವನಿಗೆ ಕಳಿಸಿದ ಕೂಡಲೇ ಅದನ್ನು ಓದಿ ಜೈರಾಮ್ ಅವನಿಗೆ ಕಳಿಸೆ, ಅವನು ಎಷ್ಟು ಸಂತೋಷ ಪಡ್ತಾನೆ ಅಂತ ಹೇಳ್ತಿದ್ದ. ಜೈರಾಮ್ ಬಾಬು ಅಂದರೆ ಮತ್ತಾರು ಅಲ್ಲ, ನಮ್ಮ ತಮ್ಮ, ನಮ್ಮ ಅಣ್ಣ ಯಾವಾಗ ಅವನನ್ನು ಕರೆಯುವುದು ಜೈರಾಮ್ ಬಾಬು ಅಂತಲೇ ಆಗಿತ್ತು. ಹೀಗೆ ಜೈರಾಮ್ ಬಾಬುನಿಗೆ ಕಳಿಸ್ಬೇಕು, ಮಧುಕರ್ಣಿಗೆ ಕಳಿಸು, ಇಟ್ಟಣ್ಣಿಗೆ ಕಳಿಸು. ಅವನಿಗೆ ಯಾಕೋ ತನ್ನ ಕುಟುಂಬದವರ ಮೇಲೆ ಅಷ್ಟೊಂದು ಅಮಿತವಾದ ಪ್ರೀತಿ ಇತ್ತು. ತನ್ನವರು, ತನ್ನ ಕುಟುಂಬದವರು, ತನ್ನ ತಂಗಿಯಂದಿರು, ತಂಗಿಯ ಮಕ್ಕಳು, ಮೊಮ್ಮಕ್ಕಳು ಎಲ್ಲರನ್ನ ಎಷ್ಟು ಆತ್ಮೀಯವಾಗಿ ಕಾಣ್ತಾ ಇದ್ದ. ಸತ್ತ ಮೇಲೆ ಎಮ್ಮೆಗೆ 10 ಸೇರು ಅಂತ ಹೇಳ್ತಾರೆ. ಆದರೆ ನಿಜವಾಗಿಯೂ ನಾನು ಅಂತರಾಳದಿಂದ ಹೃದಯ ತುಂಬಿ, ಮನ ತುಂಬಿ ಮಾತನಾಡ್ತಾ ಇದ್ದೇನೆ ನನ್ನ ಅಣ್ಣನ ಬಗ್ಗೆ. ನಿಜವಾಗಿಯೂ ಆತ ಹಾಗೆ ಇದ್ದ. ನಮಗೆ ಎಷ್ಟೇ ಕಷ್ಟ ಬರಲಿ ಅವನ ಹತ್ರ ಹೇಳ್ಕೊಂಡ್ರೆ ಆ ಕಷ್ಟ ಪರಿಹಾರವಾಯಿತು. ನಾನಿದ್ದೇನೆ, ಯಾಕೆ ಹೆದರ್ತೀಯ, ನಿನ್ನ ಎಲ್ಲ ಕಷ್ಟದಲ್ಲೂ ನಾನಿದ್ದೇನೆ. ನಮ್ಮ ತಾಯಿ ಯಾವಾಗ ಹೇಳ್ತಾ ಇದ್ರು, ಕಷ್ಟ ಬಂದಾಗ ಹೆದರಬಾರದು, ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳ್ತಾ ಇದ್ರು. ಅದು ನಮ್ಮ ಅಣ್ಣನ ರಕ್ತದಲ್ಲಿ ಇದುವರೆಗೂ ಹೊರಿತಾ ಇತ್ತು. ಆತನು ಕೂಡ ನಮಗೆ ಧೈರ್ಯವನ್ನ, ಉತ್ಸಾಹವನ್ನ, ಪ್ರೋತ್ಸಾಹವನ್ನ ಕೊಡ್ತಾ ಇದ್ದ. ನಾನಿದ್ದೇನೆ ನಿಮ್ಮ ಜೊತೆಗೆ ಅಂತ ನಮಗೆ ಧೈರ್ಯವನ್ನು ಕೊಟ್ಟು ಅನೇಕ ಕಷ್ಟ ಕಾಲದಲ್ಲಿ ಕೂಡ ನಮ್ಮೊಡನೆ ನಿಂತು ಆತ ನಮಗೆ ಬಂದಂಥ ಸಮಸ್ಯೆಯನ್ನು ಪರಿಹಾರ ಮಾಡಿದ್ದಾನೆ. ನಮ್ಮ ಅತ್ತಿಗೆಯೂ ಕೂಡ ಅಷ್ಟೇ ನಮ್ಮೊಡನೆ ನಿಂತು ಒಂದು ಕುಟುಂಬ, ನಾವು ಮಕ್ಕಳಂತೆ ನಾವು ಒತ್ತಿಗೆ ಅಂತ ಅದಕ್ಕೆ ಕಾಣಲೇ ಇಲ್ಲ. ಅತ್ತಿಗೆ ಮತ್ತು ಅಣ್ಣನ ಜೊತೆ ಉಳಿದವರಿಗಿಂತ ಹೆಚ್ಚು ನನಗೆ ನಂಟೇನು, ನನಗೆ ಆತ್ಮೀಯತೆಯೇನು, ಒಳ್ಳೆಯ ಸಂಬಂಧವೇನು ಅಂತ ಇತ್ತು. ನನ್ನ ಬಾಣಂತನವನ್ನು ಕೂಡ ಅವರು ಮಾಡಿದರೆ, 2ನೇ ಬಾಣಂತನ ಅವರು ಅವಾಗ ಸಾಗರದಲ್ಲಿದ್ದರು. ಆವಾಗಲೂ ಕೂಡ ಹಾಗೆ ನನ್ನ ಅತ್ತಿಗೆ ಒಂದು ದಿನವೂ ಕೂಡ ನನಗೆ ಬೇಸರ ಆಗುವಂತೆ ಮಾಡಲಿಲ್ಲ. ನನ್ನ ಅಣ್ಣನೂ ಕೂಡ ಅಪ್ಪ ಆಯರು ಹೇಗೆ ನಮ್ಮನ್ನು ನೋಡ್ಕೊಳ್ತಾ ಇದ್ರು, ಅಮ್ಮ ಅಪ್ಪಂದಿರು ಹೇಗೆ ನಮ್ಮನ್ನು ನೋಡ್ಕೊಳ್ತಾ ಇದ್ರು, ಅಷ್ಟೇ ಪ್ರೀತಿಯಿಂದ ನಮ್ಮನ್ನು ಕಂಡಿದ್ದಾರೆ ಹೊರತು ನಮ್ಮನ್ನು ಯಾವಾಗಲೂ ಬೇರೆಯವರು ಅಂತ ಅನಿಸ್ಲೇ ಇಲ್ಲ. ಆದ್ದರಿಂದ ಇಂಥ ಅಣ್ಣನನ್ನು ಪಡೆಯುವ ನಾವೆಲ್ಲರೂ ಭಾಗ್ಯವಂತರು. ಕೇವಲ ಈ ಜನ್ಮದಲ್ಲಷ್ಟೇ ಅಲ್ಲ, 7 ಜನ್ಮಕ್ಕೂ ಕೂಡ ಪತಿಯಾಗಲಿ ಅಂತ ಹೇಳ್ತೇವಲ್ಲ, ಹಾಗೆ ನಮ್ಮ ಅಣ್ಣನು, ನಮಗೆ ಹಿರಿಯ ಅಣ್ಣನಾಗಲಿ, ಉಳಿದ ಅಣ್ಣಂದಿರೂ ಕೂಡ, ಉಳಿದ ಅಕ್ಕ ತಂಗಿಯರು ಕೂಡ ನಮಗೆ ಮುಂದಿನ ಜನ್ಮದಲ್ಲೂ ಅವರೇ ಅಕ್ಕ ತಂಗಿಯರಾಗಬೇಕು ಅಂತ ನನ್ನ ಭಾವನೆ. ಇನ್ನು ನನ್ನ ಅಣ್ಣ ಅನೇಕ ರೀತಿಯ ಕಷ್ಟ ನಷ್ಟ ಚಿಕ್ಕವನಿದ್ದಾಗ ಆತ ಜೀವನದ 2 ಮಜಲುಗಳನ್ನು ಕಂಡವನು. ಎಷ್ಟು ಕಷ್ಟದ ಪರಾಕಾಷ್ಠೆಯನ್ನು ಆತ ನೋಡಿದ್ದಾನೆ, ಶ್ರೀಮಂತಿಕೆಯ ಉತ್ತುಂಗತೆಯನ್ನು ಆತ ನೋಡಿದ್ದಾನೆ. ಆದರೆ ಆತ ಒಂದು ರೀತಿ ಸ್ಥಿತಪ್ರಜ್ಞ. ಕಷ್ಟ ಬಂತೆಂದು ಕುಗ್ಗದೆ, ಸುಖ ಬಂತೆಂದು ಇದ್ದದೆ ಆತ ಒಂದು ರೀತಿಯ ಸ್ಥಿತಪ್ರಜ್ಞನಾಗಿದ್ದ. ನಮಗೂ ಕೂಡ ಆ ಮಾರ್ಗದಲ್ಲಿಯೇ ನಡೆಯುವಂತ ನಮ್ಮನ್ನು ಪ್ರೇರೇಪಿಸ್ತಾ ಇದ್ದ. ಹೀಗೆ ನಮ್ಮನ್ನ ಎಲ್ಲ ರೀತಿಯಿಂದಲೂ, ನಾವು ತಂದೆ ತಾಯಿಯರನ್ನು ಕಳೆದುಕೊಂಡ್ರು ನಮ್ಮ ಅಣ್ಣ ಅಂತಲ್ಲ, ನನ್ನ ಉಳಿದ ಅಣ್ಣಂದಿರು, ನನ್ನ ತಮ್ಮಂದಿರು ಕೂಡ ಈಗಲೂ ನಮ್ಮನ್ನು ಪ್ರೀತಿಯಿಂದ ಕರೆದು ಬಿಡಿಸ್ತಾರೆ, ಆತ್ಮೀಯತೆಯಿಂದ ನೋಡಿಕೊಳ್ತಾರೆ. ಕೇವಲ ನಮ್ಮ ಅಣ್ಣಂದಿರಷ್ಟೇ ಅಲ್ಲ, ಉಳಿದ ಅತ್ತಿಗೆಯರು ಕೂಡ ನಮಗೆ ಅತ್ತಿಗೆಯರಲ್ಲ, ಅವರು ಸಹೋದರಿಯ ಸಮಾನರು. ಆದ್ದರಿಂದ ಅವರೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ನಮನಗಳನ್ನು ಅರ್ಪಿಸ್ತೇನೆ, ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮುಂದೆಯೂ ನೀವು ನಮ್ಮನ್ನು ಪ್ರೀತಿಯಿಂದ, ಆತ್ಮೀಯತೆಯಿಂದ ಕಾಣಬೇಕು. ನಾವು ಹಣವನ್ನು ಬಯಸೋದಿಲ್ಲ, ಉಳಿದ ಯಾವ ಒಂದು ಆಸೆಯೂ ನಮಗಿಲ್ಲ. ನಿಮ್ಮ ಪ್ರೀತಿ, ವಿಶ್ವಾಸ, ಆತ್ಮೀಯತೆ ಯಾವಾಗಲೂ ನಮಗೆ ಬೇಕೇ ಬೇಕು. ಇನ್ನೊಂದು ನಾನು ನೆನಪಿಸಿಕೊಳ್ಳಲೇಬೇಕು. ನಾವು ಅಮೆರಿಕದಲ್ಲಿ ಮಗಳ ಮನೆಗೆ ಹೋಗಿದ್ವಿ. ಆವಾಗ ನನಗೆ ಶ್ವಾಸೋಚ್ಛ್ವಾಸ ಮಾಡಲಿಕ್ಕೆ ಅಷ್ಟೊಂದು ಕಷ್ಟ. ಇನ್ನೊಂದು ಗಳಿಗೆಯಲ್ಲಿ ನಾನು ಮರಣವನ್ನು ಹೊಂದೇನೆ, ನನ್ನ ಅಂತಿಮ ಯಾತ್ರೆಯನ್ನು ನಾನು ಅನುಭವಿಸ್ತೇನೆ ಅಂತ ಆಗಿತ್ತು. ಆವಾಗ ನನ್ನ ಮಗಳು ಒಳಿಯ, ಆಮೇಲೆ ನಮ್ಮನೆಯವರು ತುಂಬ ಸಹಾಯ ಮಾಡಿ ಅಂತೂ ಅರ್ಜೆಂಟ್ ಕೇರಿ ಕರ್ಕೊಂಡೋಗಿ ಅಲ್ಲಿ ಔಷಧೋಪಚಾರವನ್ನು ಮಾಡಿ ಮನೆಗೆ ಕರ್ಕೊಂಡು ಬಂದರು. ಮರುದಿವಸ ನಮ್ಮ ಅಣ್ಣಗೆ ನಾನು ಫೋನ್ ಮಾಡಿದೆ, ಅಣ್ಣ ನನಗೆ ಹೀಗಾಗ್ಬಿಟ್ಟಿತ್ತು ಅಂತ. ನಮ್ಮನೆಯವರು ಬೈದರು, ಯಾಕೆ ಎಲ್ರಿಗೂ ನಾವು ಸುಖವನ್ನು ಎಲ್ರಿಗೂ ಹಂಚಬೇಕು, ಕಷ್ಟವನ್ನು ಎಲ್ರಿಗೂ ಹಂಚಬಾರ್ದು ಅಂತ. ಇರಲಿ, ಅವನು ನಮ್ಮಣ್ಣ, ನನ್ನ ತಂದೆ ಸಮಾನ, ಆದ್ದರಿಂದ ಅವನಲ್ಲಿ ಹೇಳ್ಕೊಳ್ಳದೆ ಮತ್ತೆ ಯಾರಲ್ಲಿ ಹೇಳ್ಕೊಳ್ಳಿ ಅಂತ ಕೇಳಿದೆ. ಆವಾಗ ನಮ್ಮಣ್ಣ ನಿಜವಾಗಿಯೂ
ಒಂದು ಮಾರ್ಗವನ್ನು ತೋರಿದ ನನಗೇನಂತಂದರೆ, ತಂಗಿ ತಡೆ, ಇದು ಅಲರ್ಜಿ ಅಸ್ತಮ, ಆದ್ದರಿಂದ ಒಬ್ಬರು ಅಲರ್ಜಿ ಸ್ಪೆಷಲಿಸ್ಟ್ ನರ್ಸ್ ಭಟ್ ಅಂತ ಇದ್ದಾರೆ, ಅವರನ್ನು ಪರಿಚಯ ಮಾಡಿಕೊಡ್ತೇನೆ. ನೀನು ಅವರ ಒಂದು ಪರಿಚಯದಿಂದ, ಅವರು ಕೊಡತಕ್ಕಂಥ ಔಷಧೋಪಚಾರದಿಂದ ಗುಣಮುಖರಾಗ್ತೀಯ ಅಂತ ಆತ ಹೇಳಿದ. ಮುಂದೆ ನನ್ನ ಪರಿಚಯವನ್ನು ವಿಡಿಯೋದ ಮೂಲಕವೇ ಆತ ಮಾಡಿದ. ನನ್ನ ಮಗಳ ಮೂಲಕನೂ ವಿಡಿಯೋ ಪರಿಚಯವನ್ನು ಮಾಡಿಸಿ ನನ್ನ ರಿಪೋರ್ಟನ್ನೆಲ್ಲ ಅವರಿಗೆ ಕಳಿಸಿ ಅವರು ನನಗೆ ಬರೆದು ಕೊಟ್ಟಂಥ ಔಷಧದಿಂದ ನಾನಿಂದು ಇಲ್ಲಿ ಬಂದು ಸಮರ್ಥವಾಗಿ ಮಾತಾಡಲಿಕ್ಕೆ ಆಗಿದ್ದೇನೆ ಅಥವಾ ಸಮರ್ಥಳಾಗಿದ್ದೇನೆ ಅಂತಾದರೆ ಅದು ನನ್ನಣ್ಣನ ಒಂದು ಕೃಪೆ ಅಂತ ಹೇಳಬೇಕು. ನನ್ನಣ್ಣ ನನಗೆ ತೋರಿದ ಒಂದು ಮಾರ್ಗದಿಂದ ಇವತ್ತು ನಾನು ಇಲ್ಲಿ ಬಂದು ಮಾತನಾಡಲಿಕ್ಕೆ ಸಾಧ್ಯವಾಗಿದೆ. ಅದು ಅಲ್ಲದೆ ನನ್ನ ಅಣ್ಣನ ಮಗನೂ ಕೂಡ ಅಷ್ಟೇ ನನ್ನ ಬಗ್ಗೆ, ನನ್ನ ಆರೋಗ್ಯದ ಬಗ್ಗೆ ಎಷ್ಟು ಮುತುವರ್ಜಿ ವಹಿಸಿದ. ಹೀಗಾಗಿ ಇಂಥ ಒಂದು ತವರು ಮನೆಯನ್ನು ಪಡೆದಂಥ ಇಂಥ ಅಣ್ಣಂದಿರನ್ನು, ತಮ್ಮಂದಿರನ್ನು, ನನ್ನ ಅಕ್ಕ ತಂಗಿಯರನ್ನು ಪಡೆದಂಥ ನಾನೇ ಧನ್ಯಳು. 7 ಜನ ಮಕ್ಕಳು ನಾವು. ಆದರೆ ನನಗೆ ಮಾತ್ರ ಎಲ್ಲರೂ ಇದ್ದಾರೆ. ಅಣ್ಣಂದಿದ್ದಾರೆ, ತಮ್ಮನಿದ್ದಾನೆ, ಅಕ್ಕ ಇದ್ದಾಳೆ, ತಂಗಿ ಇದ್ದಾಳೆ. ಹೀಗೆ ಎಲ್ಲರನ್ನು ಅತ್ಯಂತ ಉತ್ತಮರಾದ ಸ್ನೇಹಿತರಂತಿರುವ ಸಹೋದರಿಯರಂತಿರುವ ನಮ್ಮ ಅತ್ತಿಗೆಯರನ್ನು, ನಮ್ಮ ತಮ್ಮನ ಹೆಂಡತಿಯೂ ಕೂಡ ಹಾಗೆ ನಾವು ಮೊದಲಿಂದಲೂ ಒಂದು ರೀತಿ ಪ್ರೀತಿಯಿಂದ ಇದ್ದವರು, ವಿಶ್ವಾಸದಿಂದ ಇದ್ದವರು. ಅವರೆಲ್ಲರ ಪ್ರೀತಿ ವಿಶ್ವಾಸ ಕೊನೆ ತನಕ ಹೀಗೆ ಇರಲಿ ಅಂತ ಹೇಳಿ ನಾನು ನನ್ನ ಅಣ್ಣನಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಳ್ತೇನೆ. ಏನಂತಂದರೆ, ನಿನ್ನನ್ನು ನಾನು ಹೋಲುವಂತ, ನೀನೇರಿದೆತ್ತರಕ್ಕೆ ನಾನೇರಬೇಕು, ನಿನ್ನನ್ನು ನಾ ಹೋಲುವಂತಾಗಬೇಕು. ಸಾಧನೆಯ ಹಾದಿಯಲ್ಲಿ ನೀ ನಡೆದೆ ಮುಂದೆ, ಭರವಸೆಯ ಬೆನ್ನೇರಿ ಬರುವೆ ನಿನ್ನ ಹಿಂದೆ ಹಿಂದೆ. ನನ್ನಣ್ಣ ನನ್ನನ್ನು ಯಾವಾಗಲೂ ಆಶೀರ್ವದಿಸಿ ಹೇಳ್ತಾ ಇದ್ದ, ತಂಗಿ ನೀನು ಬರೆದಂಥ ಲೇಖನಗಳನ್ನೆಲ್ಲ, ಕವನಗಳನ್ನೆಲ್ಲ ಸಂಗ್ರಹಿಸಿಡು, ಅದು ಒಂದು ದೊಡ್ಡ ಸಮಾರಂಭವನ್ನು ಮಾಡಿ ಪ್ರಕಟ ಮಾಡೋಣ ಅಂತ ಹೇಳ್ತಾ ಇದ್ದ. ಆದರೆ ಆತನ ಒಂದು ಆ ಭರವಸೆಯ ಮಾತು ಅಲ್ಲಿ ಅವನ ಮರಣದೊಂದಿಗೆ ಅಸ್ತಂಗತಾಯಿತು ಅಥವಾ ಮುಗಿದೋಯ್ತು ಅಂತ ನಾನು ಭಾವಿಸಲಿಲ್ಲ. ಆತ ಮರಣವನ್ನು ಹೊಂದಿದ್ದಾನೆ ಅಂತ ನನಗೆ ಇನ್ನೂ ಅನಿಸಲಿಲ್ಲ. ಯಾಕಂದರೆ ಆತನ ಚೈತನ್ಯ, ಆತನ ನಗುಮುಖ ನನ್ನ ಅಂತರಂಗದಲ್ಲಿ ಯಾವಾಗಲೂ ಭರವಸೆ ನೆರಳನ್ನೇ ಕೊಡ್ತಾ ಇದೆ. ಆತನ ಅಮಿತೋತ್ಸಾಹ ನನ್ನಲ್ಲಿ ಯಾವಾಗಲೂ ಪ್ರೋತ್ಸಾಹದ ನೀರನ್ನು ಎಳೆತಾ ಇದೆ. ನನಗೆ ಅವರ ಪ್ರೀತಿಯ ಹೊರತೆ ಸದಾ ನಮ್ಮೆಡೆಗೆ ಹರಿದು ಬರ್ತದೆ ಅಂತ ಭಾವಿಸಿ ಅವರ ಕುಟುಂಬಕ್ಕೆ ಉತ್ತರೋತ್ತರ ಅಭಿವೃದ್ಧಿಯಾಗಲಿ, ಎಲ್ಲರೂ ಸುಖ, ಶಾಂತಿ, ಆಯುಷ್ಯ, ಆರೋಗ್ಯ ಎಲ್ಲವನ್ನು ಹೊಂದಿ ನೆಮ್ಮದಿಯಾಗಿರಲಿ, ನಮ್ಮೊಡನೆ ನಿಕಟ ಸಂಬಂಧವನ್ನು ಹೊಂದ್ಕೊಂಡಿರಲಿ ಅಂತ ಪ್ರಾರ್ಥಿಸಿ, ನನ್ನ ಅಣ್ಣನಿಗೆ ಚಿರಶಾಂತಿ ದೊರೆಯಲಿ, ಆತನ ಆತ್ಮಕ್ಕೆ ಸದ್ಗತಿ ದೊರೆಯಲಿ ಅಂತ ನಾನು ಮನತುಂಬ, ಹೃದಯ ತುಂಬ ಒಂದು ಬಯಸಿ ನನ್ನ ಮಾತನ್ನು ಮುಗಿಸ್ತೇನೆ. ಇದು ತನಕ ನನ್ನ ಮಾತಿಗೆ ಅನುವು ಮಾಡಿಕೊಟ್ಟು